ಈ ತೋಟವನ್ನೊಮ್ಮೆ ಗಮನಿಸಿ, ಎಷ್ಟು ಸಮೃದ್ಧವಾಗಿದೆ ಅಲ್ವೇ? ಇಲ್ಲಿ ಯಾವುದೇ ಪೆಸ್ಟಿಸೈಡ್ ಅಥವಾ ರಾಸಾಯನಿಕ ಸಿಂಪಡಣೆ ಇಲ್ಲ. ಹಾಗಂತ ಮಾಮೂಲಿ ಸಾವಯವ ಕೃಷಿಯೂ ಇದಲ್ಲ. ಇಲ್ಲಿ ಬಳಸುವ ಗೊಬ್ಬರ ಸತ್ತ ಆಕಳಿಂದ ತಯಾರಾಗುವುದು. ಹೌದು, ಕೃಷಿಯಲ್ಲಿ ಡಿಪ್ಲೊಮಾ ಪದವಿ ಪಡೆದ ಉತ್ತರ ಕನ್ನಡದ 22 ವರ್ಷ ವಯಸ್ಸಿನ ಹುಡುಗನ ಕಥೆ ಇದು. ಯಲ್ಲಾಪುರದ ಕನ್ನಡಗಲ್ ಗ್ರಾಮದ ಹುಡುಗ ಗುರುದತ್ ಜಿ ಭಾಗವತ್ ಹೊಸ ಪ್ರಯೋಗವೊಂದನ್ನು ಮಾಡಿದ್ದಾರೆ. ಅದೇ ಗೋನಂದ ಜಲ. ಯಲ್ಲಾಪುರದ ಹುಬ್ಬಳ್ಳಿಯ ಹೆದ್ದಾರಿಯಲ್ಲಿ ಬೀಡಾಡಿ ಆಕಳುಗಳು ಸಾಯುವುದು ಜಾಸ್ತಿ. ಆದರೆ ಅವುಗಳಿಗೆ ಯಾವುದೇ ರೀತಿಯ ಸಂಸ್ಕಾರ ಸಿಗೋದಿಲ್ಲ. ಸತ್ತ ಆಕಳುಗಳನ್ನು 2-3 ದಿನಗಳ ನಂತರ ಮುನ್ಸಿಪಾಲಿಟಿಯವರು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ತನಕ ಆ ಆಕಳು ಅನಾಥ ಶವವಾಗಿರುತ್ತೆ. ಇದನ್ನ ನೋಡಿದ ಗುರುದತ್ ಯೂಟ್ಯೂಬ್ ಮೂಲಕ ಗೋನಂದ ಜಲ ತಯಾರಿಸುವ ವಿಧಾನ ಕಂಡುಕೊಂಡು 20,000 ರೂಪಾಯಿ ಖರ್ಚಿನಲ್ಲಿ ಗೋನಂದ ಜಲ ಘಟಕ ತಯಾರಿಸಿದ್ರು. ಈಗ 14 ಎಕರೆ ತೋಟದಲ್ಲಿ ಅಡಿಕೆ, ತೆಂಗು, ಹಲಸು, ಮಾವು, ಕಾಫಿ, ಎಗ್ ಫ್ರೂಟ್, ಕಂಚಿಕಾಯಿ, ಜಾಯಿಪತ್ರೆ ಮೊದಲಾದ ಗಿಡಗಳಿಗೆ ಇದು ಗೊಬ್ಬರವಾಗಿ ಬಳಕೆಯಾಗ್ತಿದೆ. ತಿಂಗಳಿಗೆ ಒಮ್ಮೆ ಮಾತ್ರ 50 ಮಿಲಿಲೀಟರ್ ಗೋನಂದ ಜಲವನ್ನ ಗಿಡಗಳಿಗೆ ಕಾಲುವೆ ಮೂಲಕ ಹರಿಸಲಾಗುತ್ತೆ. ಅಷ್ಟರಲ್ಲೇ ಸಮೃದ್ಧ ತಳಿಗಳನ್ನ ಗುರುದತ್ ಉತ್ಪಾದಿಸುತ್ತಾರೆ. ಒಂದು ಆಕಳು ಸತ್ತು ಹೋಯಿತೆಂದರೆ 6 ಅಡಿ ಆಳ 4 ಅಡಿ ಅಗಲದ ಗುಂಡಿ ತೆಗೆದು ಆಕಳನ್ನ ಹಾಕಬೇಕು. ನಂತರ ಆ ಆಕಳ ಗಾತ್ರ ಎಷ್ಟಿದೆಯೋ ಅಷ್ಟೇ ಪ್ರಮಾಣದ ಮಜ್ಜಿಗೆ, ಗೋಮೂತ್ರ, ಬೆಲ್ಲ, ಸಗಣಿ ಹಾಕಬೇಕು. ನಂತರ ಅದನ್ನ ಸಿಮೆಂಟ್ ಮುಚ್ಚಳದಿಂದ ಮುಚ್ಚಬೇಕು. ಅದರ ಮೇಲೆ 2 ಪೈಪ್ ಹಾಕಿ ಒಂದರಿಂದ ವಾಸನೆ ಹೊರಹೋಗುವಂತೆ ಇನ್ನೊಂದರಲ್ಲಿ ಸಗಣಿ ಮಜ್ಜಿಗೆ ಹಾಕುವ ವ್ಯವಸ್ಥೆ ಮಾಡಿಕೊಳ್ಬೇಕು. ಒಂದು ಆಕಳಿಂದ 800 ಲೀಟರ್ ಗೋನಂದ ಜಲ ತಯಾರಾಗುತ್ತೆ. ಗೋನಂದ ಜಲವನ್ನ ನೀವು ಉಪಯೋಗಿಸಬೇಕೆಂದರೆ 93 53 165769 ಈ ನಂಬರ್ಗೆ ಸಂಪರ್ಕಿಸಿ. ಉಚಿತವಾಗಿ ಗುರುದತ್ ಅವರು ನಿಮಗೆ ಗೋನಂದ ಜಲ ನೀಡ್ತಾರೆ. ಇದರಲ್ಲಿ ಸಾರಜನಕ ಹಾಗೂ ರಂಜಕ ಮತ್ತು ಪೊಟ್ಯಾಷಿಯಂನ ಬೃಹತ್ ಪ್ರಮಾಣದಲ್ಲಿ ಲಭ್ಯವಾಗುತ್ತೆ ಹಾಗೂ ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೇನಿನ್ ಮತ್ತು ಇಥೈಲಿನ್ನ ಸ್ರವಿಕೆಯನ್ನ ಪ್ರಚೋದಿಸುತ್ತೆ.